ಎಸ್ ವೀಕ್ಷಕರೇ, ನಾವೀಗ ನೋಡ್ತಾ ಇದೀವಿ ರಾಜ್ಯದೆಲ್ಲೆಡೆ ಸುದ್ದಿ ಆಗುತ್ತಿದೆ ಅಥವಾ ರಾಜ್ಯವೇ ಏನಾಗ್ತಿದೆ ಅಂತಂದ್ರೆ ಆ ಒಂದು ಬೆಳೆಗಳಿಗೆ ಯಾಕೆ ಸರ್ಕಾರ ಪರಿಹಾರ ಧನವನ್ನ ಕೊಡ್ತಿಲ್ಲ ಅಥವಾ ಒಂದು ಬೆಲೆಯನ್ನ ನಿಗದಿ ಮಾಡ್ತಿಲ್ಲ ಅಂತಕ್ಕಂಥ ಕಬ್ಬಿನ ಬೆಳೆಗಾರರ ಒಂದು ವಿಷಯ ಸಂಪೂರ್ಣವಾಗಿ ರಾಜ್ಯದೆಲ್ಲೆಡೆ ಚರ್ಚೆ ಆಗ್ತಿದೆ. ಜೊತೆಗೆ ಈ ಕಬ್ಬು ಬೆಳೆಗಾರರನ್ನ ಸಿಎಂ ವಿರುದ್ಧ ವಿಜಯೇಂದ್ರ ಅವರೇ ಎತ್ತು ಕಟ್ಟಿದ್ದಾರೆ ಅಂತ ಸ್ವತಃ ಸಿಎಂ ಅವರೇ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಇನ್ನು ಕಬ್ಬು ಬೆಳೆಗಾರರಿಗೆ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ? ಮೊದಲೇ ಕಬ್ಬು ಒಂದು ಬೆಳೆಗಾರರಿಗೆ ಇಂತಿಷ್ಟು ಹಣ ಅಂತ ಹೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಇವಾಗ ಇವರು ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಈ ಕಬ್ಬಿನ ಒಂದು ಬೆಳೆಗಾರರ ನಿಧಿಗೂ ಏನಾಗ್ತಿಲ್ಲ ಅಂತಂದ್ರೆ ಸಂಬಂಧವೇ ಇಲ್ವೇನೋ ಅನ್ನೋ ತರ ಏನಾಗ್ತಿದೆ ಅಂತಂದ್ರೆ ಸರ್ಕಾರದ ಪ್ರತಿಯೊಬ್ಬ ಸಚಿವರು ಏನ್ ಮಾಡ್ತಿದ್ದಾರೆ, ತಮ್ಮ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ಸ್ಟ್ರೈಕ್ ಮಾಡ್ಕೊಳ್ಳಿ ನಮಗೇನು ಅನ್ನೋ ತರ ಅಲ್ಲಿನ ಶಾಸಕರು ಕೂಡ ಏನಾಗ್ತಿದ್ದಾರೆ ಅಂತಂದ್ರೆ ಸೈಲೆಂಟ್ ಆಗಿದ್ದಾರೆ. ಇನ್ನು 9ನೇ ದಿನವಾದ್ರೂ ಏನಾಗ್ತಿಲ್ಲ ಅಂತಂದ್ರೆ ಕಬ್ಬಿನ ಒಂದು ಧರಣಿಯ ಆಕ್ರೋಶ ಆ ಭಾಗದಲ್ಲಿ ಮುಗಿತಾ ಇಲ್ಲ. ಸತತ 8 ದಿನಗಳು ನಿನ್ನೆಗೆ ಮುಕ್ತಾಯವಾಗಿದ್ವು. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ನಿನ್ನೆ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಧರಣಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಹೇಳಿದ್ರು. ಹಾಗೆ ಬೆಂಗಳೂರು ಮತ್ತೆ ಪುಣೆ ಹೆದ್ದಾರಿಯನ್ನ ಏನ್ ಮಾಡಿದ್ರು, ಕಬ್ಬಿನ ಒಂದು ಟ್ರ್ಯಾಕ್ಟರ್ ತಗೊಂಡು ಅಲ್ಲಿ ಹೋಗಿ ನಿಲ್ಲಿಸಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೋರಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಏನ್ ಮಾಡ್ತಿದ್ದಾರೆ, ಪ್ರತಿಯೊಬ್ರು ಟೈರ್ ಅನ್ನ ಸುಟ್ಟು ಹಾಕೋದಿರ್ಬೋದು, ಕಲ್ಲು ತೂರಾಟಗಳಾಗ್ತಿರ್ಬೋದು, ಇವೆಲ್ಲಾನು ಆ ಭಾಗದಲ್ಲಿ ನಡೀತಿದೆ. ಕೇವಲ ಯಾವ್ದಕ್ಕೆ ಅಂತಂದ್ರೆ ಒಂದು ಕಬ್ಬಿನ ದರವನ್ನ ಸರ್ಕಾರ ನಿಗದಿ ಮಾಡ್ತಿಲ್ಲ ಅನ್ನೋದಕ್ಕೆ. ಇನ್ನು ಮುಂದುವರೆದು ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ರು ಪ್ರತಿಯೊಬ್ರು ಕೂಡ ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಅದನ್ನ ನೀವು ಏನ್ ಮಾಡ್ತಿರ್ಬೋದು ಅಂತಂದ್ರೆ ದೃಶ್ಯಗಳಲ್ಲಿ ವೀಕ್ಷಿಸ್ತಿರ್ಬೋದು. ಯಾರ್ಯಾರು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇರ್ಬೋದು, ನಟ ನಟಿಯರು ಇರ್ಬೋದು, ಉತ್ತರ ಕರ್ನಾಟಕದತ್ತ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ರೈತರ ಒಂದು ಪ್ರಶ್ನೆ ಏನ್ ಮೂಡ್ತಿದೆ ಅಂತಂದ್ರೆ ಅಲ್ಲಿ ಹೋರಾಟಗಾರರು ಸ್ಯಾಂಡಲ್ವುಡ್ ತಾರೆಯರು ಅಂದ್ರೆ ಚಲನಚಿತ್ರಗಾರರು ಮತ್ತೆ ನಿರ್ದೇಶಕರು ಏನಕ್ಕೋಸ್ಕರ ಇನ್ನೂವರೆಗೂ ನಮ್ಮ ಚಳುವಳಿಯಲ್ಲಿ ಭಾಗವಹಿಸಿಲ್ಲ. ಇಲ್ಲಿ ಅವರು ಮುಖ್ಯವಾಗಿ ಉತ್ತರ ಕರ್ನಾಟಕ ಅಂತ ಬಂದ ತಕ್ಷಣ ರೈತರದ್ದು ಯಾವುದೋ ಒಂದು ಫಿಲ್ಮ್ ಮಾಡ್ತಾರೆ, ಆದ್ರೆ ರೈತರ ಹೋರಾಟದಲ್ಲಾಗಿರ್ಬೋದು, ರೈತರ ಸಂಕಷ್ಟಗಳನ್ನ ಕೇಳುವುದರಲ್ಲಾಗಿರ್ಬೋದು ಅವ್ರು ಏನಾಗ್ತಿದ್ದಾರೆ ಅಂತಂದ್ರೆ ಮೌನ ವಹಿಸ್ತಿದ್ದಾರೆ ಅಂತ ಸಾಕಷ್ಟು ಒಂದು ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಫಿಲ್ಮ್ ಇಂಡಸ್ಟ್ರಿಯ ಬಗ್ಗೆ ವಾಗ್ವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಜೊತೆಗೆ ಕಬ್ಬು ಬೆಳೆಗಾರರೇ ಹೋಗಿ ಮೋದಿಯನ್ನ ಕೇಳಿ ಅಂತಕ್ಕಂಥ ಮಾತುಗಳು ಸಿಎಂ ಕಡೆಯಿಂದ ಬರ್ತಿದೆ. ಜೊತೆಗೆ ಇಲ್ಲಿ ನಡೀತಿರ್ತಕ್ಕಂಥ ಆಕ್ರೋಶಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಕಬ್ಬಿನ ಒಂದು ಬೆಳೆಗಾರರ ದರವನ್ನ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಡಿಲೇ ಮಾಡ್ತಾ ಹೋಗ್ತಿದಿರೋ ಅಲ್ಲಿ ಅಷ್ಟೊಂದು ಏನಾಗ್ತಿದೆ ಅಂತಂದ್ರೆ ಕಾಡ್ಗಿಚ್ಚಿನಂತೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿಯ ಒಂದು ಕಬ್ಬು ಬೆಳೆಯುವ ರೈತರು ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟವು ಕಾಡ್ಗಿಚ್ಚಿನಂತೆ ಸಾಕಷ್ಟು ಪ್ರಮಾಣದಲ್ಲಿ ಏನಾಗ್ತಿದೆ ಅಂತಂದ್ರೆ ಹರಿತಿದೆ. ಅಲ್ಲಿ ಕಲ್ಲು ತೂರಾಟಗಳನ್ನ ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರ್ಬಹುದು. ರೈತರಿಗೆ ಯಾರಿಗೆ ಹಾನಿ ಆದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಕಾರವೇ ನೇರ ಹೊಣೆ ಆಗ್ತಿರತ್ತೆ. ಯಾಕಂದ್ರೆ ಮುಖ್ಯವಾಗಿ ಅವ್ರು ಇಲ್ಲಿ ತಗೊಳ್ತಿರೋದು ಕಬ್ಬಿನ ಒಂದು ದರವನ್ನ ನಿಗದಿ ಮಾಡಿ ಅಂತ. ಸರ್ಕಾರ ಒಂದು ವಾರವಾದ್ರೂ ಕೂಡ ಅದ್ರ ಬಗ್ಗೆ ಏನಾಗ್ತಿಲ್ಲ ಅಂತಂದ್ರೆ ಇಂದು ಸಭೆ ಮಾಡ್ತೀವಿ, ನಾಳೆ ಸಭೆ ಮಾಡ್ತೀವಿ, ನಾವು ಸಕ್ಕರೆ ಸಚಿವರನ್ನ ಕರಿತೀವಿ, ಆ ಭಾಗದಲ್ಲಿ ಇರ್ತಕ್ಕಂತ ಸಚಿವರು ಯಾರು ಮಾತಾಡ್ತಿಲ್ಲ, ಬರೀ ಇದೇ ಪ್ರಶ್ನೆಗಳು ಮೂಡ್ತಿದೆ. ಅದ್ರ ಜೊತೆಗೆ ಆದಷ್ಟು ಬೇಗ ಈ ಧರಣಿಯನ್ನ ಮುಕ್ತಾಯಗೊಳಿಸಿ ಆ ಒಂದು ಭಾಗದ ರೈತರಿಗೆ ಏನ್ ಮಾಡ್ಬೇಕು ಅಂದ್ರೆ ಕಬ್ಬಿನ ದರವನ್ನ ನಿಗದಿ ಮಾಡ್ಕೊಡ್ತಾರ ಮುಂದಿನ ಒಂದು ಸಭೆಯಲ್ಲಿ ಅಂತ ಕಾಯ್ದು ನೋಡ್ಬೇಕಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.